ಒಪ್ಕೊಂಡಿರ್ತೀರ ಅವಾಗ ಗದ್ದಲ ಮಾಡೋದು ನಡೆದೆಲ್ಲ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಹೋದ. ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಲೋಣಿ ಅವರಿದ್ದಾರೆ, ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಶ್ರೀ ರಾಜು ಅನ್ಗೂರವರು ಇದಕ್ಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದಂಥ ಶ್ರೀ ಮಕ್ಬೂಲ್ ಬಾಗ್ವಾನ್ ಅವರು ಕೂಡ ಇದಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂಥ ಶ್ರೀ ಎಂ ಎ ಮುಷ್ರೂಫ್ ಅವರಿದ್ದಾರೆ, ಸಂಗಮೇಶ್ ಬೊಬ್ರೇಶ್ವರ್ ಅವರಿದ್ದಾರೆ, ಆಜಾದ್ ಪಟೇಲ್ ಅವರಿದ್ದಾರೆ, ಟಪಾರ್ ಅವರಿದ್ದಾರೆ. ಎಲ್ಲ ಕಾರ್ಪೊರೇಟರ್ಸು, ಕೌನ್ಸಿಲರ್ಸು ಮತ್ತು ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಎಲ್ಲರೂ ಕೂಡ ಇವತ್ತು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಇದರ ಮುಂಚೆ ಸಭೆಯನ್ನು ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರತಿಯವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿಯವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರು, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು, ಹಾಗೂ ತಂಗಡಿಗೆಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟ್ರು ಸಹ ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿದ್ದಂಥ ಸಚಿವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದನೇದು ತಮಗೆಲ್ಲರಿಗೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಇವತ್ತು 4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಹಳ ಆಶಯವನ್ನು ಬಹಳ ವರ್ಷಗಳ ಕಾಲದ ಒಂದು ಮನವಿಯನ್ನು ಕೊಡ್ತಾರೆ. ನಾನು ಕೂಡ ಅದನ್ನು ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಭಾಳ ಒಂದು ಅಚ್ಚುಕಟ್ಟು ಆದಂಥ ಪ್ರದೇಶದಲ್ಲಿರೋದ್ರಿಂದ ಟ್ರಾಫಿಕ್ಕು ಮತ್ತು ಬಸ್ ನಿಲ್ದಾಣಕ್ಕೆ ಹೋಗೋಕ್ಕೆ ಬಸ್ಗಳಾಗಿದೆ. ಅಲ್ಲಿ ಆ ಕಾರಣದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಇವತ್ತು ಸಹ ಸರ್ಕಲ್ ಮತ್ತು ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ಣಯನೂ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇದ್ದಿಲ್ಲ, ಮೂರ್ತಿ ಹಾಕಲಿಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆನೇ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು ಎಮ್ ಡಿ ಅವರಲ್ಲಿ ಗುಲ್ಬರ್ಗ ನಮ್ಮ ಎಮ್ ಡಿ ಅವ್ರಿಗೆ ಅಂದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿ ಇವತ್ತು ಒಂದು 60/40 60/40 ಒಂದು ಜಮೀನನ್ನು ಇವತ್ತು ಸಹ ಅದನ್ನು ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಕ್ಷೆಯನ್ನು ಕೊಡಿಸಿ ಅವತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು 2013-18 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ
ಶ್ರೀಗಳು ಪಂಚಮಸಾಲಿ ಜಗದ್ಗುರುಗಳು ಇವತ್ತೊಂದು ಬಸವದತ್ತ ಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡಿ ಅದನ್ನ ನಾವು ಅಡಿಗಲ್ಲನ್ನು ಹಾಕಿದ್ವಿ. ಈಗ ಮೂರ್ತಿ ರೆಡಿಯಾಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂಥದ್ದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ. ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂನ ಇಟ್ಕೊಂಡು ಅವ್ರದ್ದೇ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗರೆಡ್ಡಿಯವರು ಭಾಳ ಸ್ವಾಸ್ಥ್ಯ ತಗೊಂಡು ದಿವಸ ನಾವು ಅದನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ದಿವಸ ನಾಮಕರಣ ಕೂಡ ಅದನ್ನು ಮುಖ್ಯಮಂತ್ರಿಗಳು ಒಂದು ದಿವಸ ನಾಮಕರಿಸಿದ್ದಾರೆ. ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ನಮ್ಮದು 140 ಕೋಟಿ ಒಂದು, ಆಮೇಲೆ ಇನ್ನು ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು, ಹೊಸದೆಲ್ಲನೂ ಕೂಡ ಬಹುಶಃ ಜಿಲ್ಲಾಧಿಕಾರಿಗಳು ಎಷ್ಟು ಕೊಟ್ಟಿದ್ದಾರೆ, ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಹಿಂದುಳಿದ ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇದ್ರ ಮೇಲೆ ಎರಡನೇದು ಅದನ್ನು ಉದ್ಘಾಟನೆ. ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಲ್ಲಿ ನಾನು ಹೇಳಿಲ್ಲ, ಇವತ್ತು ಇಲ್ಲಿ ನಾನು ದಿವಸವನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು, ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಟಿ ದೇವರಾಜ ಅವರ ಒಂದು ಅವಧಿಯನ್ನು ಮೀರಿಸಿ ಆ ರೆಕಾರ್ಡನ್ನು ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ. ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಇವತ್ತು ದಿವಸ ಅವರು ಮಾತನಾಡಿದ್ದಾರೆ. ಅದನ್ನು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇವತ್ತು ದಿವಸ ಆಗಿ ಇವತ್ತು ದಿವಸ ಅದನ್ನು ಅಂತಂದರೆ ಅವರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ನಾನು ಏನನ್ನೋದು ಹೇಳಿದಲ್ಲ, ಗೌರವ ಅರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. 3 ಪ್ರಮುಖ ಘಟನೆಗಳು. ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ ಒಂದು 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೈನಿಕ್ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ, ಉಪಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು, ಎಲ್ಲ ಸಚಿವರುಗಳು ಇರ್ತಾರೆ, ಅನಾವರಣಗೊಳಿಸಿ ಹಸಿರ ನಾಮಫಲಕಗಳನ್ನು ಕೂಡ ಅನಾವರಣಗೊಳಿಸಿ, ಅಲ್ಲಿ ಕಾರ್ಯಕ್ರಮ ಇಲ್ಲ, ಬಹಿರಂಗ ಸಭೆಯಲ್ಲಿಲ್ಲ, ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ, ಯಾಕಂದರೆ ಅಲ್ಲಿ ಜನ ಕೆಲವೊಂದು ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಜನರು ಕೂಡ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ರೂಮ್ಗೆ ಹೋಗ್ತೀವಿ. ವೆಲೋಡ್ರೂಮ್ದಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟು ಒಂದು ರೌಂಡ್, ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದ್ದಾರೆ. ರಾಜು ಬಿರಾದರ್ ಅವರು ಮತ್ತು ಎಲ್ಲರೂ ಹುಡುಗರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು, ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಇದು ಮಾಡಿ ಸಾಂಕೇತಿಕವಾಗಿ ಅದನ್ನು ಮಾಡಿ, ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರೋಬ್ಬರಿ 12:15 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರ ದಿವಸ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಇವತ್ತು ದಿವಸ ಅವರು ದೇವರಾಜ ಅವರು. ನಂತರ ಇವತ್ತು ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರ್ಬೋದು ಸಹ ನಾನು ಅವರಿಗೆ ಭಾಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂಥದ್ದು ಮಾಡ್ತಾ ಇದ್ದೀವಿ. ಇದು 3 ಕಾರ್ಯಕ್ರಮ ಇವತ್ತು
ಅದಕ್ಕೆ ನಾವೀಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಇಟ್ಸ್ ಆಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ದಿವಸ ನಾವು ದಿವಸ ಜಾಸ್ತಿ ಜನ ಇವತ್ತು ದಿವಸ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ. ಹೀಗಾಗಿ ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿ ಅಂತ ಹೇಳಿ ಮಾಡಿದ್ದೀವಿ. ಆಮೇಲೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಮ್ಮ ಇದು ಪದಾಧಿಕಾರಿಗಳಂತ ನಮ್ಮ ಆಳೂರು, ನಾನು ಎಲ್ಲ ಜನರಿಗೂ ಕೂಡ ನಮಗೊಂದು ನಾವು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾಯಿದ್ವಿ. ನಾವು ಇಷ್ಟೆಲ್ಲ ವೀರರಾಣಿ ಚೆನ್ನಮ್ಮನವ್ರ ಸಲುವಾಗಿ ಇದು ಮಾಡ್ತಾಯಿದ್ರಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು 20,000 ಜನರಿಗೆ ನಾನು ಊಟದ ವ್ಯವಸ್ಥೆಯನ್ನು ಅವರು ಸ್ವಂತ ಕಾಂಟ್ರಾಕ್ಟ್ರು ಮತ್ತು ಪ್ಲಸ್ ಅವರು ವೀರರಾಣಿ ಚೆನ್ನಮ್ಮರ ಸಂಸ್ಥೆಯವರು ಪದಾಧಿಕಾರಿಗಳನ್ನು ಅವರು ಗೌರವಿಸ್ಕೊಂಡಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಧ್ಯಮದವರು ನಿಮ್ಮ ಸಹಕಾರವೂ ಕೂಡ ಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ 2 ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ನೆನಪಿಟ್ಟಿದ್ದಂಥ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ಅವಿಗಾಗಲೇ ತಪ್ಪು ಗೊತ್ತಿದೆ. ಏರ್ಪೋರ್ಟ್ನ ನಾನು ಆದ್ಯದಲ್ಲಿ ಹೋದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಈಗ ನಮ್ಮ ಕೇಂದ್ರ ಸರ್ಕಾರ ಪಾಲೂ ಇಲ್ಲ ಆ್ಯಕ್ಚುಲಿ ಅದರಲ್ಲಿ ನಮ್ಮ ಈಗ ಇದರಲ್ಲಿ ಏನೋ ಏರ್ಪೋರ್ಟಲ್ಲಿ ಇವತ್ತು ನಮ್ಮ ಇದರದ್ದೇ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನು ಪುರಸಭೆಗೆ ಇಡಲಿಕ್ಕೆ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪುರಸಭೆ ಬಂದಿದ್ವಿ. ಯಾಕಂದರೆ ಅಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಿರುವಂಥದ್ದು. ಆಮೇಲೆ ನಿಮ್ಮ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಹಾದೇವರ ಹೆಸರನ್ನು ಈಗಾಗಲೇ ದಿವಸ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಪೂಜೆ ವಿತರಣೆ ಮಾಡಿದ್ದಾರೆ. ಆದಿಲ್ ಶಾಹಿ ಸಲುವಾಗಿ ಇವತ್ತು ಏನಾದರೂ ಮಾಡಬೇಕು, ಅವರ ಸಮಗ್ರ ಸಾಹಿತ್ಯವನ್ನು ಹೇಳಿಸುವಂತೆಯನ್ನು ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಕೂಡ ಬೇಡಿಕೆ ಅದನ್ನು ಕೂಡ ಮುಂದಿನ ಮಾಡಿದೆ, ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಸಂಸ್ಥೆಗಳನ್ನ ಯಾವ್ಯಾವ ರೀತಿ ಗೌರವಿಸಬೇಕು ಅದನ್ನೆಲ್ಲರೂ ಕೂಡ ಗೌರವವನ್ನು ಅರ್ಪಿಸಿ ನಾಡಿನ ಆರೋಗ್ಯ ಅನುಭವಿಸುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಭಾಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಇವತ್ತು ಗೌರವಿಸುವಂಥದ್ದು ಕೆಲಸನ ಇವತ್ತು ಜಿಲ್ಲೆ ಜನತಾ ಪರವಾಗಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಮಾಧ್ಯಮದವರು ನೀವು ಕೂಡ ಹೆಚ್ಚಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಇವತ್ತು ಹೆಮ್ಮೆಯ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಇಡುವಂಥದ್ದು ಕೂಡ ಮಹತ್ ಕಾರ್ಯ ದಿವಸ ಇವತ್ತು ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯ ಒಂದು ದಿವಸ ನಾವು ನಿರ್ವಹಿಸಿದೆ. ನಮ್ಮೆಲ್ಲರ ಆಶಯನೂ ಕೂಡ ಆಗಿತ್ತು ಜಿಲ್ಲೆ ಜನತೆ ಆಶಯ ಒಂದು ದಿವಸ ನಮ್ಮವರು ಕನ್ನಡಿಗರ ಅನ್ನೋದನ್ನು ನಮ್ಮ ಹೆಮ್ಮೆಯ ವಿಚಾರ ಅದನ್ನು ಮತ್ತು ಈ ಎಲ್ಲ ಕಾರ್ಯಕರ್ತರು ಇದ್ದಾವೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು. ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ 11:30 ಅವರು ಬೇಕಾಗ್ತಾರೆ. 11:45ಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಇದು ಮಾಡಿ ಅಲ್ಲಿ ಅರ್ಧ ಗಂಟೆ ಹೋಗುತ್ತೆ, ಹಾಫ್ ಆನ್ ಅವರ್ ಕೊಟ್ಟು ನಾವು ಅರ್ಧ ಗಂಟೆ ಹೋಗ್ತೀವಿ ತಿರುಮಲ ಹೋಗ್ತದೆ. ಆಮೇಲೆ ತದನಂತರ ನಾವು ಹೋಗಿ ಕಾರ್ಯಕ್ರಮವನ್ನು ಕೂಡಲ ಸಂಗಮ ಸ್ವಾಮೀಜಿಗಳ ನೇತೃತ್ವದಲ್ಲೇ ಸಭೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕೈಯಿಂದ ಉದ್ಘಾಟನೆ ಬೇಡ, ಸಭೆ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾರಣ ನೋಡಿ. ಕೂಡಲ ಸಂಗಮ ಸ್ವಾಮೀಜಿಯವರು, ಯತ್ನಾಳ್ ಅವರು, ನೋಡಿದ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಕೂಡ ಮಾತನಾಡಿದ್ದಾರೆ, ನಾನು ಮಾತನಾಡಿದ್ದೀನಿ. ಕೂಡಲ ಸಂಗಮ ಸ್ವಾಮಿಗಳು ತಾವು ಯಾವುದನ್ನು ಕೂಡ ಇಲ್ಲ. ಈ ಕಾರ್ಯಕ್ರಮ ಬೇರೆ, ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ಅವರು ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮೆಲ್ಲರ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೂ ಅಭ್ಯಂತರಲ್ಲ. ಅವರು ಕೂಡ ಕೂಡಲ ಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕೂಡಲ ಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು,
ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು ಜ್ಞಾನೋದರ್ಶನ ಸ್ವಾಮಿಗಳು ಸೇರಿದಂದು ಸಹ ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಯಾರೋ ಒಬ್ಬರಿಬ್ಬರು ಮಾಡ್ತಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಗೌರವಿಸಿದ್ರಿ. ಕೂಡಲ ಸಂಘ ಸ್ವಾಮಿಗಳದ್ದು ಅಭಿಪ್ರಾಯ ಇದೆ, ಯತ್ನಾಳವ್ರಿಗೂ ಮಾತಾಡಿದ್ರಿ, ಶಿವಾನಂದ ಪಾಳ್ರು ಎಲ್ಲರೂ ಎತ್ತೊಂದು ದಿವಸ ಯಾರ್ದು ಕೂಡ ಇವತ್ತೊಂದು ದಿವಸ ಇಲ್ಲ. ಅವರು ಕೂಡ ಕೂಡಲ ಸಂಘ ಸ್ವಾಮಿಗಳು ಕೂಡ ಭಾಗವಹಿಸ್ತಿದ್ದಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿ ಮೀಟಿಂಗ್ ಮಾಡಿ ಸ್ಪಷ್ಟನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಎಲ್ಲ ಮಾಡಿದ್ದಾರೆ. ಕುಂಭಮೇಳ ಮಾಡ್ತಾ ಇದ್ದಾರೆ ಎಲ್ಲ. ಸರ್, ಇದು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ, ಆದಿಲ್ ಶಾ ಹೆಸರು ಯಾವುದೋ ಒಂದು ಮಾರ್ಗ ಆದಿಲ್ ಶಾ ಹೆಸರಲ್ಲಿ ಯಾವುದೋ ಒಂದು. ಈಗ ನಾ ಹೇಳಿದ್ದಲ್ಲಪ್ಪ, ನನಗೆ ನೀನು ಕೇಳೋಕ್ಕಿಂತ ಮೊದಲು ನಾ ಹೇಳ್ಬೇಕು. ಈಗ ನಾನು ಮಾತಾಡ್ತೀನಿ, ನಾನೇ ಹೇಳಿದ್ದೀನಲ್ಲ ಈಗ. ಓಕೆ, ಆದಿಲ್ ಶಾ ಹೆಸರಲ್ಲಿ ಹೇಳ್ಬೇಕಂತ ಈಗ ಒಬ್ಬರ ಹೆಸರು ಘೋಷಣೆ ಮಾಡಿದೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡಿದ್ರು. ಅದಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ. ನಾನೇ ಇದನ್ನು ಕೇಳಿದ್ದಿಲ್ಲ ನೀವು ಪ್ರಶ್ನೆ. ನಾನೇ ಇವತ್ತು ಇಬ್ರಾಹಿಂ ಆದಿಲ್ ಶಾ ಹೆಸರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯಗೊಳಿಸೋದು. ಮತ್ತೇನು ಹೇಳ್ರಿ? ಚರ್ಚೆ ಮಾಡ್ತೀವಿ. ಯಾಕಂದರೆ ಇದು ಸರ್ಕಾರಿ ಇದು ಇರ್ತಾವಲ್ಲ, ಕೆಲವರು ಕೂಡ ಬಸ್ ಸ್ಟ್ಯಾಂಡಾಗಿ ಒಂದು ಮಾಡಿದ್ದೇನೆ, ಇವಾಗಿದೆ ಅವ್ರ ಹೆಸರನ್ನು ಇಟ್ಟಿದ್ದೀವಿ ಮಾಡು. ಈಗ ಸಂಗೊಳ್ಳ ರಾಯಣ್ಣ ಮೂರ್ತಿ ಪ್ರತಿಭಟನೆ ಎಲ್ಲ ಐತಿ. ಈಗ ಆಲ್ರೆಡಿ ಮೂರ್ತಿ ಅವ್ರ ಪ್ರತಿಷ್ಠಾಪನೆ ಮತ್ತು ಸಂಗೊಳ್ಳ ರಾಯಣ್ಣನು ಕೂಡ ಪಾಪ ಬಲಗೈ ಬಟ್ಟ, ಅದನ್ನು ಕೂಡ ಮಾಡ್ತೀವಿ. ಎಕ್ಸ್ಪ್ಲೋರ್ ದ ಪಾಸಿಬಿಲಿಟಿ. ವೆಲೋಡ್ರೋಮ್ಗೆ ನಾ ಏನೋ ವಿಚಾರ ಮಾಡಿಲ್ಲಪ್ಪ. ನೋಡೋಣ ಅದನ್ನು ಯಾರಾದರೂ ವೆಲೋಡ್ರೋಮ್ಗೆ. ಆಮೇಲೆ ಈ ವೆಲೋಡ್ರೋಮ್ ಜೊತೆಗೆ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾನು ಈ ಎಲ್ಲ ಇಂಡಸ್ಟ್ರೀಸ್ ಜೊತೆಗೂ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಅದಾಗಿದೆ, ಅದು ಸಹ ಏನು ಮಾಡೋದು ಅಂತ. ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ನಾಗ ಯಾರದಾರಲ್ಲ ಅಂಥವ್ರದ್ದು ಯಾರೇ ಒಬ್ರದ್ದು ಹೆಸರನ್ನು ನೀವು ಸಲಹೆ ಮಾಡಿರಿ, ಮಾಡ್ಕೊಂಡು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿ ಯಾವ ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರನ್ನ ನೋಡ್ಕೊಂಡು ಮಾಡೋದು. ಆ ಸೈಕ್ಲಿಂಗ್ದವ್ರದ್ದೇ ಹೆಸರು. ಅದು ನಾಳೆ ಕಾಯಿಲ್ಲ ಅನೌನ್ಸ್ ಮಾಡೋದನ್ನ. ಅದು ಹೇಳ್ತಾರಲ್ಲ, ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಹೇಳ್ತಾರೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರ್ವಿಸ್ ಮಾಡ್ಕೊಂಡಿದ್ರು, ಇವತ್ತು ಅದನ್ನು ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ವಿ, ಇವತ್ತು ರೆಕಾರ್ಡ್. ನಿನ್ನೆ ಸಮಾಜ ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೆ ಗೌರವಿಸುವಂಥದ್ದು ಬಾಕಿ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸೋದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಇವತ್ತು ಸರ್. ಏನು ಸರ್ ಗೌರವ ಅಂದ್ರೆ ಏನು? ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ಮಾಡ್ತಾರೆ? ಈ ಯಾಕೆ ಕಾಳಜಿ ಮಾಡ್ತಾರೆ? ಖಾಲಿ ಥರ ಕಾಯೋದು ಸಸ್ಪೆನ್ಸ್ ಇರಬೇಕಲ್ಲ, ಅದು ಮಾಡ್ತಾ ಇದ್ದೀವಿ. ಬಟ್ ಗೌರವಿಸೋ ಕಾರ್ಯಕ್ರಮ ಮಾಡ್ತಾರೆ. ತುಲಾಭಾರ ಅಂತದಿಲ್ಲ, ಗೌರವಿಸೋದ ಕಾರ್ಯಕ್ರಮ ಸೂಕ್ತ ಗೌರವ ಮಾಡಿ. ಬಿಜಾಪುರ ಅವರು ಉದಯ ವಿಶಾಲತೆಯನ್ನು ಹೊಂದಿದವರು, ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಲಿಂಗಪ್ಪನವ್ರು ಬಂಗಾರ ತುಂಬಿದಂಥವ್ರು. ನಾವೇನು ಬರಗಾಲ ಮಾಡ್ತೀವಿ ತಿಳ್ಕೊಂಡ್ರಿ, ನಾನು ಕೊಡ್ರಿ ತಿಳ್ಕೊಂಡ್ರಿ. ನೀವು ಬರಗಾಲದಾಗ ಮಾಡೀವಿ, ಈಗ ನೀರು ಬಂದಾವು. ಈಗ ಹೆಂಗೆ ಮಾಡ್ತಿರೋದು? ಬರಗಾಲದಾಗ ನಾವು ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ತಂಟಾಗ ತುಂಬಿದ್ದೀವಿ ಯುದ್ಧದ ಸಲುವಾಗಿ. ಬೇರೆ ಸಲುವಾಗಲ್ಲ, ಯುದ್ಧದ ಸಲುವಾಗಿ ಕೊಂಡ್ರೆ ನೋಡಿ ಅದನ್ನು ತಿರ್ಚುವಂತ ನಡೆದಿರ್ತು. ಬೇಡ ಘೋಷಣೆಗೆ ಹೋಗ ಏನ್ರಿ, ಕಾಂಟ್ರವರ್ಸಿ ಬೇಡ ಏನ್ರಿ. ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪನವ್ರು ಬಂಗಾರ ತುಂಬಿರೋದು ಇದೇ ಮಾತು. ಈಗ ನೀರು ಬಂದಾವು, ಸ್ವಲ್ಪ ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ಇನ್ನು 524 ಆಗಿ ಹೊಲಕ್ಕೆ ಜಮೀನು ಬರ್ಲಿಕ್ಕೆ ಕೂಡ ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿಯಿಂದ ಅದರ ಇಲ್ವ ನೀರು ಜನ. ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ, ಕಾಳಜಿ ಮಾಡ್ಕೋಬೇಡಿ. ನಿಮ್ಮ ಇದನ್ನು ತಕ್ಕಂತೆ ಮಾಡ್ತೀವಿ ನಾವು. ಹೇಳಿದ್ದೀನಲ್ಲಪ್ಪ, ಮಾರ್ಚ್ನಲ್ಲಿ ಮಾಡ್ತೀವಿ ಅಂತೇಳಿ, ಮಾರ್ಚ್ ಎಂಡಿಂಗ್ ಮಾಡ್ತೀವಿ ಅಂತ. डेवलपमेंट के बारे में चीज़ें बताएं सर। डेवलपमेंट के लिए यहाँ बेरोजगार बहुत है, उसके लिए आपने काफ़ी काम किए हैं, लेकिन इस अर्से में देखा गया है कि डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ ला के अवेलेबल नहीं कराए, जिसकी वजह से बेरोजगारी बहुत है और सारे लोग जिसमें हिंदू मुसलमान सिख ईसाई परेशान है। इसके लिए आप क्या कर रहे हैं सर, आपकी सरकार? पानी देने के बाद जो लोग स्कूल जाता था ना,
बेरोजगारी खत्म हुआ है बीजापुर में, तुम्हारे को शायद केड़े में नहीं गए तुम्हें, ನೀವು ಹಳ್ಳ್ಯಾಗ ಹೋದ್ರೆ ಯಾಕಂದ್ರೆ ಪಾಪ ಇದು ಬೇಡ ಇವ್ರಿಗೂ ತಿಳಿಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ದುಡ್ಯಾಕೆ ಹೋಗಿದ್ದಾರಲ್ಲ, ಅದು 75% 84 ಬರ್ತದೆ. ತಾಂಡ ಗಿಂಡ ನನಗೆ ಬರ್ತಾವೆ, ಮೇಜರಾಗಿ ನನಗೆ ಬರ್ತಾವೆ, 4 ಟನ್ ನಮ್ಮ ಇವ್ರಿಗೆ ಕಟ್ಟುಕೊಂಡವ್ರಿಗೆ ರಾಜು ಅವ್ರಿಗೆ ಬರ್ತಾವೆ. ಈಗ ದುಡ್ಯಾಕೆ ಹೋಗೋ ಮಂದಿ ಕಡಿಮೆ ಆಗ್ಯದ, ಯಾಕಂದರೆ ಇಲ್ಲಿನೇ ಸ್ವಯಂ ಇವತ್ತೊಂದು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳದು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸದಾಗ ಆಗಲಿ. ಮೊನ್ನೆ ಒಂದು 1200 ಬಂದಿದ್ದು ಕೊಕ್ಕೋ ಕೋಲರ್ ಬಂದ ಅನೌನ್ಸ್ ಆಯಿತು, ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡೋ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ ಎಲ್ಲ ನಾವು, ಯಾಕಂದರೆ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ 108 ಎಲ್ಲ ಇರ್ತವೆ. ಎಲ್ಲನೂ ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದ್ದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಟೊಯೋಟೋದ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದರು. 480 ಮಂದಿ ನಮ್ಮ ಯುವಕರನ್ನ ಟೊಯೋಟೋದಾಗ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ದವರು ಮೊನ್ನೆ 85 ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪ್ನಿಗಳು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಂಪ್ನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು ಅಲ್ಲದೆ ಇಲ್ಲಿನೇ ಉದ್ಯೋಗ ಮಾಡುವಂಥದ್ದು ಫ್ಯಾಕ್ಟ್ರೀಸ್ ಏನಿದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನಕ್ಕೆ ಉದ್ಯೋಗ ಸಿಗುವಂಥ ಇಂಡಸ್ಟ್ರೀಸು ಪೈಪ್ಲೈನ್ 7-8 ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಅದನ್ನು ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳಬೇಕಲ್ಲಪ್ಪ, NRIG ಎಂತಲ್ಲಪ್ಪ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಈಗ ಶ್ರೀರಾಮನ ಹೆಸರಲ್ಲಿ ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡಕತ್ತಾರೆ. ಯಾರು ಮಾಡ್ಯಾರ ಅದನ್ನು? बीजापुर में देखेंगे ना सर, फॉर एग्जाम्पल अगर ऑटो ड्राइवर्स हैं, कूली कर्मी हैं, आप देखेंगे नए बस स्टैंड के पास में से कम 1000 से 500 लोग आते हैं, तो 1000 और 500 लोगों को रोजगार नहीं मिलता सर, काफ़ी लोग लौट जाते हैं. अभी लोगों के लिए भी योजना लाई है हमारा. हाँ नहीं करें, हम रोजगार लेके आया था वो नरेंद्र मोदी जी बंद कर रहे हैं. नरेगा का योजना इतना अच्छा योजना था, वो लोकली एम्बरता था, वो सबको सत्यानाश करके राम के नाम के उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है, मैं कल बताते हैं CM को देता हूँ. ಬಿಜಾಪುರ ಜಿಲ್ಲೆಗೆ ಎಷ್ಟು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಯೋಜನೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಅದು ಏನು ಅದಕ್ಕಂತ ಏನಾಗ್ತದೆ ಡಿಫ್ರೆನ್ಸ್ ಆಗ್ತದೆ, ಅದನ್ನು ನಾಳೆ ಸ್ವಲ್ಪ ಕಾರ್ಯಕ್ರಮದಾಗ ಭಾಗವಹಿಸ್ರಿ. ಓಕೆ ನೆಕ್ಸ್ಟ್ ಏನ್ರಿ ಮಾನ್ಯ ಟಂಡ್ರ ಕನ್ಸರ್ನ್ ಸ್ವಲ್ಪ ಮಾಡ್ತಾರೆ ಬಿಡಿ. ಇಬ್ಬರು ಇಂಡಿವಿಜುವಲ್ ಕ್ವಶನ್ಸ್ ಕೂಡ ಮಾಡ್ತಾ ಇದೀವಲ್ಲ ಯಾರಿಗೆ ಹೆಚ್ಚಿಗೆ. ಆಮೇಲೆ ಮುಸ್ಲಿಮ್ಸ್ ವಾರ್ಡ್ನಾಗ ನಾನು ಹೇಳಿದ್ದಲ್ಲ ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾರ್ಡ್ಸಲ್ಲಿ ಇದು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವು ಕೆಳಮಟ್ಟದಲ್ಲಿದ್ದಾವೆ. ಪಾಪ ಅಂತೇಳಿ ಮತ್ತೆ ನೀರು ಬರ್ತು, ಆಸಾರ ಮೈಲ್ಗೆಲ್ಲ ನೀರ ನಿಂತಿತ್ತು. ಎಲ್ಲರೂ ನಾನು ಗೊತ್ತದ ಅದು ಏನು ಮಾಡಬೇಕು ಅನ್ನೋದು ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ನಾನು ಒಂದು ಹೇಳಿದ್ನಲ್ಲ, ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ. ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನು ಪಾರ್ಕ್ ಮಾಡಿದ್ವಿ ಗೋಲ್ಡನಲ್ಲಿ, ಬೆಳಗಾವಿ ಪಾರ್ಕ್ನಲ್ಲಿ ಭಾಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುಂದಿಯಲ್ಲಿ ದಿವಸ ಇದು ಮಾಡ್ತಾ ಇದ್ದೀವಿ. ಈಗ 21 ಆಗಿದೆ. 23/3 ಸಂದರ್ಭದಲ್ಲಿ ಯಾವ್ಯಾವ ಅದನ್ನು ಏನೇನು ಅಲ್ಲಿ ಅಭಿವೃದ್ಧಿಗಳಾಗಿದ್ದರೆ ಏನಾಗಿದೆ ಅದನ್ನಂತಂದು ನೀರಾವರಿ ಇದ್ದರೆ ಅಂಥವಿದ್ರೆ ಅದು 23 ಪದ್ಧತಿ ಅದ, ನಾನು ಹೇಳಬಾರ್ದು, ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟದ ಅನ್ನೋದು ನಮ್ಗೆ ಗೊತ್ತದ. ಆ ಭೂಮಿ ಬೆಲೆ ನಾನು ಒಂದು ಅವತ್ತು ಕೂಡ ಹೇಳಿದ್ದೀನಿ, 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ನಿಮ್ಮ ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಮಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪರಿಹಾರ ಕೊಡ್ತೀವಿ. ಎಷ್ಟೆಲ್ಲ ಆಯ್ತಪ್ಪ ಇದು ಒಂದೇ ಕ್ವಶನ್ ಸಾಕೆ. ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾ ರೈತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ, ಹೆಸರು ಮಾತ್ರ ಕಾಂಗ್ರೆಸ್. ಹೌದು, ಯಾರು ಹೇಳಿದ್ರು? ಬಿಜೆಪಿ. ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಕಾರ್ಯಕ್ರಮ ಆಗ್ತಿತ್ತು ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂದರೆ ನಾನು ಸುಮ್ಮನೆ ಈಗ ಮಾಡೋಕ್ಕೆ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ ಅದಕ್ಕೆ. ನೈಟ್ ಲ್ಯಾಂಡಿಂಗು, ಆಮೇಲೆ ಏರ್ ಬಸ್ಸು, ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು. ನಾನು ಕಪಿಲ್ ಸಿಬ್ಬಲ್ ನೇಮಕ ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈಗ ತಪ್ಪು ಇವತ್ತು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನಿಂದ, ಆದರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಮ್ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದೂ ಇಲ್ಲ ಏರಿಯಾ ಸಫರ್ ಆಗ್ತಾರೆ ಅಂತ ನಾನು ಕಪಿಲ್ ಸಿಬ್ಬಲ್ಸ್ ನಾನೇ ಕೆಲವೊಂದು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಏನೋ ಮಾಡಿಕೊಟ್ಟು ಅವ್ರಿಗೆ ಕೊಟ್ಟು ಮಾಡಿಸಿ ಆರ್ಗ್ಯುಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ.
ರಿವ್ಯೂನಲ್ಲಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡೋಕ್ಕೆ ಇವತ್ತು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಕಂದ್ರೆ ಇದು ವಿಮಾನ ನಿಲ್ದಾಣ ಏನದಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇನ್ನೂ ಭಾಳ ಅದಾವೆ. ಅದನ್ನು ಹೇಳಕ್ಕೆ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗಲ್ಲ. ನನಗೆ ಇದು ನಿರ್ಧಾರ ಇದು ಆಗಬೇಕು ಅಂತ ಅನ್ನೋದನ್ನು ಆಲಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಎಲ್ಲ ಸುಮ್ಮನೆ ಅದೆಲ್ಲ ಕಾಗದ ಹಿಡ್ಕೊಂಡು ಬಂದು ಮಾತಾಡೋದು ಏನು ಹೇಳ್ತೀರಿ ಉತ್ತರ? ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇಸು ನಮ್ದೇ, ಎಲ್ಲ ಆಲಮಟ್ಟಿ ನಾಮೇ ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ಹೇಳ್ತಾರೆ ಸುಮ್ಮನೆ ಬಂದು ಹೇಳಿದ್ರೆ ನೀನು ಯಾವ್ದು ಕೇಳ್ತಿಲ್ಲ, ಬೇಕಾದ್ರೆ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಹೌದು, ನಾನು IDD ಮಿನಿಸ್ಟರ್, ಅವ್ರು ಗೊತ್ತದಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೆ ಈಗ ಕೆರೈಟ್ನಲ್ಲಿ ನಾನು ರೈಲ್ವೇಟ್ನಾಗ ಕೆಲವೊಂದು ಶೇರಿಂಗ್ನೆಲ್ಲ ಕೂಡ ಇದ್ದಾವೆ ಏನ್ರಿ. ನಾನು ಮೊನ್ನೆ ಒಂದು ಕೊಟ್ಟಿದ್ದಲ್ಲ ಕಳಿಸಿ ನೋಡ್ರಿ, ಗದಗ ಬೈಪಾಸು, ಹುಬ್ಬಳ್ಳಿ ಬೈಪಾಸು, ಇದನ್ನ ಕೆಲ್ಯಾಗ ಐಡಿಯಾ ಹುಡುಕಿಡಿದವ್ರು ಯಾರು MP ಹುಡುಕಿದ್ರ. ಗದಗ ಬೈಪಾಸ್ನಿಂದ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ನಿಂದ ಹೋಗ್ಬೇಕು, ಓವರ್ನೈಟ್ ಟ್ರೈನ್ ಆಗಬೇಕು, ಸಂಜೆ 7 ಗಂಟೆ ಕೂತ್ರೆ ಮುಂಜಾನೆ 7 ಗಂಟೆಗೆ ಇಲ್ಲಿರಬೇಕು, 10 ತಾಸನಾಗ ಬರಬೇಕು ಅಂತೇಳಿ ಇದನ್ನು ಇದು ಮಾಡಾಕತ್ತವನು ನಾನು. ಈಗ ಅಲ್ಲ, ಅದು 2000 ಮಾರ್ಚ್ 2024 ಅಲ್ಲಿದ್ದ 10 ಮೀಟಿಂಗ್ ಮಾಡಿದ್ವಿ. ಇದು ಒಂದೇ ಅಲ್ಲ, ಬೆಳಗಾಮ್ದು ಅಲ್ಲಿ ಏನೋ ಸಮಸ್ಯೆ ಅದ ಏನ್ರಿ, ಧಾರವಾಡ ಬೆಳಗಾವ್ದು ಬೇರೆ ಎಲ್ಲನೂ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾಯಿದ್ದೀವಿ. ನಾನು ಮಿನಿಸ್ಟ್ರು, ಪಾಪ ಅವ್ರು ಗೊತ್ತಿರಲಿಕ್ಕಿಲ್ಲ. ಐ ಆಮ್ ದ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಡ್ರು ಪಾಪ ಸುಮ್ಮನೆ ಕಾಗದ ಪತ್ರ ಬರೀತಾರೆ, ಕಾಗದ ಉತ್ತರ ಬರ್ತಾರೆ ತೊಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋವಾಗೆಲ್ಲ ಉತ್ತರ ಇಟ್ಕೊಂಡು ಹೋದ್ ಬಿಡಿ. ಅವರು ತಪ್ಪು ಹೇಳ್ಕೊಳ್ಳಿ, ಪಾಪ ಮಾಡ್ಯಾರ, ಏನಾರ ಮಾಡ್ಯಾರ ಅಂತ ಹೇಳ್ಕೊಳ್ಳಿ. ಈಗ ನೋಡಿ, ಈಗ ಪ್ಲೀಸ್ ಲೆಟ್ ಅಸ್ ನಾಟ್, ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಏನ್ರಿ. ಅವ್ರಿಗೆ ನಾವು ಗೌರವಿಸುವಂಥದ ನೋಡ್ರಿ. ಈಗ ಸಮಯ ಭಾಳ ಕಡಿಮೆ ಅದ, ನೋಡೋಣ. ನೀವು ಹೇಳೋದು ಸೂಕ್ತ ಅದ, ಪಾಪ ಮಾಡಿದಾರೆ, 2 ಮಾತು ದಿನ ಬ್ರೇಕ್ ಮಾಡಿದಾರೆ. ಮುಖ್ಯಮಂತ್ರಿ ಹೇಳಿದ್ರೆ ಒಮ್ಮೆ ಅವ್ರನ್ನ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಸನ್ಮಾನ ಮಾಡಿದ್ದಾರೆ. ಬಟ್ ನೋಡೋಣ, ನಾಳೆ ಆಗಷ್ಟು ವಿಲ್ ಅವರಿಗೆ ಗೌರವಿಸೋದು ರಾಜಕಾರಣ ಮೆಡಲ್ಗಳು ಬರ್ತಾವಲ್ಲ, ನೋಡ್ಸೋಣ ಬೆಡಲ್ಗಳು ಏನು ಮಾಡಿಸೋಣ. ಸರ್, ಈಗ PPP ಹೋರಾಟಗಾರರ ನಿಯೋಗವನ್ನು ಯಾವ ರೀತಿ ಏನೋ ನಿನ್ನೇನೋ ಹೇಳಿನಿ, ಬದ್ದಿನಾದ ನಾನು ಅದೇ ಹೇಳೋದು. ನಾನು ಇವತ್ತು ಕಡೆ ಸಮಯ ಕೇಳಿ ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗಬೇಕು, PPP ಬೇಡ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಅವತ್ತು ಏನು ಹೇಳಿದ್ರು, ನನ್ನ ಕಡೆ ವಿಡಿಯೋ ರೆಕಾರ್ಡಿಂಗ್ ಇದೆ. ನಿಮ್ಮ PPP ಮಾಡಲ್ಲಪ್ಪ, ಆಯಿತು ಸರ್ಕಾರದೇ ಮಾಡೋದು, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದರು ಏನ್ರಿ. ಇವ್ರು ಏನು ಹೇಳಿದ್ರು, 2 ವರ್ಷ ಹೋಗಲಿ, 10 ವರ್ಷ ಹೋಗಲಿ, 12 ವರ್ಷ ಹೋಗಲಿ ಆಗಲಿ ಅಂತ ಹೇಳಿದಾರೆ. ಅದು ಬಿಡ್ರಿ. ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್, ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಅಂತೂ ಸಹ ಮತ್ತೆ ಪದೇ ಹೇಳಿಬೇಕು. ಅವ್ರ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟ್ಲಾಗ. ಇನ್ನೊಂದು ಮೀಟಿಂಗ್ ಇತ್ತು ತಾಮ್ರದಾಗ, ಅಷ್ಟಾದರೂ ಭೇಟಿ ಮಾಡಿಸಿದ್ರಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಅವ್ರು ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡಂಗಿಲ್ಲ, ಸರ್ಕಾರ ಮಾಡ್ತೀವಿ, ನಾವು ಉಳಿತೇನಪ್ಪ ನಿಮ್ದು ಯಾಕೆ ಹೋರಾಟ. ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ ಇಲ್ಲೋ ಹೇಳಿದ್ದೀನಿ. MB ಪಾಟೀಲ್ ಇವತ್ತು ಹೇಳ್ತೇನೆ ಫೈನಲಿ, ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರನವ್ರಿಗೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಇವತ್ತು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದು ಕೊಡೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು, ಇದು ಯಾರು ಕಲಿಸ್ಯಾರೋ ಗೊತ್ತಿಲ್ಲ ನನಗೆ. ನೀನು ಹೇಳಿ ಏನು ಮತ್ತೆ ಏನಾರ ಅಂಥದ್ದು ಸರ್ಕಾರದಾಗ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1000 ದಿನ ಪ್ರತಿ ದಿವಸ ರಾಜ್ಯದಾಗ 1000 ಸ್ಟ್ರೈಕ್ ಹಾಕವು. ಅವ್ರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಬೇಕು, ಒಂದು ಸ್ಪೆಷಲ್ ಕ್ಯಾಬಿನೆಟೇ ಮಾಡ್ಬೇಕಾಗತ್ತೆ. ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗೆ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೆಗೂ ಅವ್ರು ಕರ್ಸಕ್ಕೆ ಹೇಳಿದ್ದೀನಿ, ಎಲ್ಲರೂ ಕರೆಯಕ್ಕೆ ಹೇಳಿದ್ದೀನಿ, ಬರೋಕ್ಕೆ ಹೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು. ಆಯ್ತಾ? ಏನು ಬೇಕೇನು CM ಕರೆಂಟ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗೀತು. ಬಸವರಾಜ್, ನೀನು ಆಕ್ಟಿವಿಸ್ಟ್ ಥರ ಮಾತಾಡ, ಸುಮ್ಮನೆ ಇದು ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ. ಮುಖ್ಯಮಂತ್ರಿ ಹೇಳಿದಾರ, ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬಿಡ್ರಿ. ಇದೆಲ್ಲ ಡೋಂಟ್ ಪ್ಲೇ ಪಾಲಿಟಿಕ್ಸ್ ಇನ್ ಇಟ್. ಯು ಬಿಂಗ್ ಅ ಪ್ರೆಸ್ ಮ್ಯಾನ್, ಯು ಡೋಂಟ್ ಪ್ಲೇ ಪಾಲಿಟಿಕ್ಸ್ ಪ್ಲೀಸ್. ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ರಾಜ್ಯದಷ್ಟು ನಮ್ಮ ಸರ್ಕಾರದಾಗ ಮಾಡ್ಬೇಕು, ನಮ್ಮ ಹೆಮ್ಮೆ ಇದೆ ಅಂತ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಲ್ಲ.
PPP ಇಲ್ಲ ಸರ್ಕಾರದೇ ಆಗ್ತದೆ, ಮುಖ್ಯಮಂತ್ರಿಗಳು 4 ದಿವಸ ತಡ ಆಗ್ತದೆ, ಹಣಕಾಸು ಲಭ್ಯತೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಷ್ಣು ಕೂಡ ಭೂಮಿ ಪೂಜೆ ಮಾಡೋದು ಹೆಂಗೆ ಮಾಡ್ತಾರೆ? ಇವತ್ತು ನಾನು ನೀವು ಬರೀತೀರಿ, ಟೆಂಡರು ಆಗಿಲ್ಲ, ಸುಡುಗಾಡು ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿರುತ್ತೆ ಮಾತಾಡ್ತೀವಿ ನಾಳೆ. ಅದು ಬರೀತೀರಿ ನೀವೇ, ಹೆಡ್ಲೈನ್ ಬರೀತೀರಿ. ಬಟ್ ಪ್ಲೀಸ್ ಭೂಮಿ ಪೂಜೆ ಹೇಗೆ ಆಗ್ತದೆ ಅದು ಬಸವರಾಜ್ ಬಿ ಸೆನ್ಸಿಬಲ್. ಓಕೆ, ಧನ್ಯವಾದಗಳು. ಹಾಂ ಏನ ಯುನೆಸ್ಕೋ ಬರ್ತಾರೆ. ಯುನೆಸ್ಕೋ ತುಂಬ ಜನ ಇಬ್ರಾಹಿಂ ಬೋತ್ ಎರಡು ಆಗಬೇಕು. Last one question.